ಹಲೋ. ಅಣ್ಣ ಹಾ, ಯಾರು ಹೇಳಿ? ಫೋನ್ ಬಂದಿತ್ತಲ್ಲ. ಸಾಯಂಕಾಲ ಮಾಡ್ರಲ್ರಿ ನಿನ್ನೆ ಸಿದ್ದಪ್ಪ ಮಾಡಿದ್ರಲ್ಲ ಸಾಯಂಕಾಲ 8 ಅಮೌಂಟ್ ಹಾಕ್ತೀನಿ ಅಂತ ಹೇಳಿ. ನಿಮ್ಗ ಹಾ, ಅಮೌಂಟ್ ಹಾಕ್ಲಿಲ್ಲ. ಏನ್ ಮಾಡಿದಿರಿ ಅಂತ ದುಡ್ಡು ಹಾಕನ? ಎಷ್ಟು 2 ಲಕ್ಷ. ಈ ನಂಬರು ಇದೇ ನಂಬರ್ಗೆ ಏನ್ ಮಾಡನೆ? ಸೆಂಟ್ರಿಂಗ್ ಕೆಲಸ. ಈಗ 2 ಲಕ್ಷ ಹಾಕ್ಬೇಕಾ ನಾನು? ಹಾ, 2 ಲಕ್ಷ ಅಡ್ವಾನ್ಸ್ ಅಂತ ಹಾಕ್ತೀನಿ ಅಂದ್ರಲ್ಲ. ಏನ್ ಕೆಲಸ ಮಾಡಿದ್ದೀರಾ ಅಂತ ನಿಮ್ಗೆ 2 ಲಕ್ಷ ಹಾಕನ್ ನಾನು? ಮಾಡೋದ ಅಂತ ಹೇಳಿರಲ್ಲ. ಹಾ, ಮಾಡೋದ ಅಂತ ಹೇಳಿರಲ್ಲ. ಇಲ್ಲಿ ಗುಲ್ಬರ್ಗ. ಅಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡಿರತ್ತಿ, ಇಲ್ಲಿ ನಾನೇ ದುಡ್ಡು ಹಾಕನೆ? ಹಾ, ಗುಲ್ಬರ್ಗದಲ್ಲ ಕೆಲಸ ಆಗಿರೋದು. ಹಾ, ಇದ್ ಮಾಡಿದ್ರ? ಹಾ, ಮಾಡಿದ್ರ? ಮುಗಿಸಿದ್ರ? ಹಾ, ಮುಗಿದೋಯ್ತು. ಈಗ ದುಡ್ಡು ಹಾಕ್ಬೇಕಾ ನಾನು? ಹಾ, ಏನ್ ಕೆಲಸ ಮಾಡಿದಿರಿ? ಸೆಂಟ್ರಿಂಗ್. ಏನ್ ಸೆಂಟ್ರಿಂಗ್ ಮಾಡಿದಿರಿ? ಹಾ, ಏನ್ ಸೆಂಟ್ರಿಂಗ್ ಮಾಡಿದಿರಿ? ಬಿಲ್ಡಿಂಗ್ ವರ್ಕ್. ಆಯ್ತಾ? ಕಂಪ್ಲೀಟ್ ಆಯ್ತಾ ಎಲ್ಲ? ಹಾ, ಆಗ್ಯದ. ಈಗ ಎಷ್ಟು ಹಾಕ್ಬೇಕು? ಒಂದು 50,000 ಹಾಕಿ. 50? ಇದೇ ನಂಬರು? ಹಾ, ಇದೇ ನಂಬರು. ಆಮೇಲೆ ಸರ್ ಒಂದ್ ಮಾತು ಹೇಳ್ತೀನಿ ಕೇಳಿ. ಹಾ ರೀ. ಆಲ್ಮೋಸ್ಟ್ 90% ಹಾ, ಈ ನಂಬರಿಗೆ ಹಾ. ಸೇಮ್ ಇನ್ನೊಂದು ನಂಬರ್ ಇರ್ಬೇಕು ಅನ್ಕೊಂತೀನಿ. ಇಲ್ಲ, ಇದೇ ನಂಬರ್ ನಮ್ದು. ಇಲ್ಲ, ನಂದು ಹ್ಮ್. ಇನ್ನೊಂದು ನಂಬರ್ ಯಾವ್ದೋ ಬೇರೆ ಇನ್ನೊಂದು ನಂಬರ್ ತಗೊಂಡಿದ್ದಾರೆ. ಹಾ, ಅದು ಹೈದರಾಬಾದ್ ಅವ್ರಂತೆ. ಹಾ. ಅವಾಗ ಮಿಸ್ ಆಗಿ ನಮಗ್ ಬರುತ್ತೆ ಫೋನ್. ಅದು ಯಾರಿಗೆ? ನಮಗ? ನನಗೆ. ಹಾ, ಅವ್ರು ಯಾರೋ ಬೇರೆಯವರು, ಅವರು ನಾನ್ ಬೇರೆ. ಹಾ. ನೀವು ಮಿಸ್ ಆಗಿ ನನಗ್ ತಪ್ಪು ತಿಳ್ಕೊಂಡಿದ್ದೀರಾ. ಸಾಯಂಕಾಲ ನೀವೇ ಮಾಡಿದ್ರಲ್ರಿ ನನಗ. ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ? ಹಾ, ಈ ಒಂದ್ ನಂಬರ್ ಅಲ್ಲಿ ಇನ್ನೊಂದ್ ನಂಬರ್ ಬಂದಿದೆ. ಹಾ, ಕೆಲವೊಂದ್ಸಲ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಮಾತಾಡಿರ್ತಾರೆ, ಹಾ. ಅದು ಮಿಸ್ ಆಗಿ ನನ್ನ ಹತ್ರ ಬರುತ್ತೆ, ಅವ್ರಿಗೆ ಹೋಗಲ್ಲ. ಅಲ್ಲ, ನೀವೇ ಮಾತಾಡಿದ್ರು. ನಾನಲ್ಲ, ಸಾರಿ, ಅದು ಬೇರೆ. ಇಲ್ಲ, ಸಾಯಂಕಾಲ ಮಾತಾಡಿರೋದು ನೀವೇ. ಥೂ, ಅವ್ರು ಬೇರೆ ಸರ್. ಹಾ. ಅವ್ರು ಬೇರೆ, ನಾವು ಬೇರೆ. ರಾಘು ಅಂದ್ರೆ ನೀವೇನ? ನಾನಲ್ಲ. ಮತ್ ನೀವೇ ಮಾತಾಡಿರೋದು. ನಾನು? ಹಾ, ರಾತ್ರಿ ಸಾಯಂಕಾಲ ಮಾತಾಡಿ ಇದೇ ಟೈಮಿಗೆ. ಏನಂತ ಮಾತಾಡ್ದೆ? ಅದೇ ಅಮೌಂಟ್ ಹಾಕ್ತೀನಿ, ರೆಕಾರ್ಡಿಂಗ್ ಕಳ್ಸಿಲ್ಲ ನಿಮ್ಗೆ? ಇದೆಯಾ? ಹಾ, ರೆಕಾರ್ಡಿಂಗ್ ಇದೆ ಸರ್. ಅದೇ ನಾನು ಹೇಳ್ತಿರೋದೇನು ಗೊತ್ತಾ? ಇದೇ ನಂಬರ್ ಅಲ್ಲಿ 2 ನಂಬರ್ ಇದೆ. ಅವರು ಏನು ಮೋಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ. ಮಾಡೋಣ ಅಂತಂದ್ರಿ. ನಾನಲ್ಲ ಸರ್, ಅದು ನಾನು ಹೇಳೋದು. ನೀವು ಕನ್ನಡ ಬರುತ್ತಾ ನಿಮ್ಗೆ? ಕನ್ನಡದಲ್ಲೇ ಮಾತಾಡ್ತಾರಲ್ಲ. ಅದು ಈ ನಂಬರ್ ಅಲ್ಲಿ ಇನ್ನೊಂದು ನಂಬರ್ ತಗೊಂಡಿದ್ದಾರೆ. ಹಾ, ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಹೋಗೋದು ನನಗ್ ಬರುತ್ತೆ. ಹಾ, ನಾನು ಇದೇ ತರ ಹೇಳಿ ಸಾಕಾಗ್ಬಿಟ್ಟಿದೆ. ಹಾ, ನಾನು ಈ ಸಿಮ್ ಚೇಂಜ್ ಮಾಡ್ತೀನಿ, ನೀವು ಇನ್ನೊಂದ್ಸಲ ಅವ್ರಿಗೆ ಮಾಡಿ. ಹಾ. ಪಾಪ ನೀವು ಅವ್ರ ಹತ್ರ ಕೇಳೋದನ್ನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಅನ್ಸುತ್ತೆ. ಹೆಂಗ್ ಮಾಡಮ್ರಿ? ಪೇಮೆಂಟ್ ನೀವು ಹಾಕ್ತೀನಿ ಅಂತ ಹೇಳಿ, ಈಗ ಪೇಮೆಂಟ್ ಬೇಕಾಗಿದೆ ನಮ್ಗೆ ಲೇಬರ್ಗೆ. ಸರ್, ನಾನು ಹೇಳೋದೇನ್ ಗೊತ್ತಾ ಸರ್? ಹಾ ರೀ. ಇದೇ ನಂಬರ್ ಅಲ್ಲಿ 2 ನಂಬರ್ ಇದೆ. ಹಾ. ನಾನ್ ಬೇರೆ, ಅವ್ರು ಬೇರೆ. ಹೆಂಗ್ ಮಾಡಮ್ರಿ ಈಗ? ಅವ್ರಿಗೆ ಮಾಡಿ. ಅವ್ರಿಗೆ ನಂಬರ್ ಇಲ್ಲ ಅವ್ರದ್ದು, ಇದೇ ನಂಬರ್ ನಮ್ಮ ಹತ್ರ ಇರೋದು. ಇದೇ ನಂಬರ್ಗೆ ಅವ್ರಿಗೆ ಮಾಡಿ ಸರ್. ಇದೇ ನಂಬರ್ ಮಾಡಿದ್ರೆ ನನಗ್ ಬರುತ್ತೆ. ಆಯ್ತಾಯ್ತು, ಸರಿ ತೋರಿ. ಹಲೋ. ಆಯ್ತಾಯ್ತು, ಸರಿ ತೋರಿ, ಸರಿ. ಅಲ್ಲ, ನಾನು ಹೇಳೋದ್ ಕೇಳಿ ಪೂರ್ತಿ. ಹಾ, ಇದು ಒಂದೇ ನಂಬರ್ ಅಲ್ಲಿ 2 ಸಿಮ್ ಇದೆ. ಹಾ. ಒಂದು ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಇನ್ನೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಹಾ, ಹಾ. ಇದೇನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಅವ್ರಿಗೆ ಹೋಗಲ್ಲ, ನನಗ್ ಬರುತ್ತೆ ಫೋನು. ಹಾ, ಹಾ. ಆಯ್ತಾ? ಅದೆಲ್ಲ ನಿನ್ನೆ ಇದೇ ಟೈಮಿಗೆ ನೀವು ಮಾಡಿದ್ರಿ. ಮಿಸ್ ಆಗಿ ತಿಳ್ಕೊಂಡಿದ್ದೀರಾ. ಅದು ನಾವಲ್ಲ, ಅವ್ರು ಬೇರೆ. ಅವರು ರಘು ಅಂತನಾ? ಹಾ, ನೀವೇ ರಘು. ಅವ್ರು ಬೇರೆ. ಅವ್ರ ಹೆಸರೇನು? ಅವ್ರ ಹೆಸರು ರಘು ಸರ್. ಅವ್ರ ಹೆಸರು ರಘುನೇ? ನನ್ನ ಹೆಸರು ರಘು ಅಲ್ಲ. ಹಾ. ನೀವು ಸೇವ್ ಮಾಡ್ಕೊಂಡಿರೋದು ಆತರ. ಹಾ, ರಘು ಅಂತ ಮಾಡಿದೀನಿ. ಮಾಡ್ಬೇಡಿ. ನನ್ನನ್ನು ಸೇವ್ ಮಾಡ್ಕೊಳ್ಳಿ, ಮುಗೇಶ್ ಅಂತ. ರಘು ದೋತೆ ಅಂತ ಮಾಡಿದೀನಿ. ಬೇಡಿ. ಇದು ನಂದು ನಂಬರು. ಹಾ. ನೀವು ಮಾಡ್ಬೇಕಾಗಿರೋದು ಬೇರೆಯವ್ರಿಗೆ. ಅವ್ರ ನಂಬರ್ ಇಲ್ಲ ಅಲ್ರಿ ಸರ್, ಹೆಂಗ್ ಮಾಡಬೇಕು? ಸರ್, ಇದೇ ನಂಬರ್ ಮಾಡಿ ಸರ್, ಅವ್ರಿಗೆ ಹೋಗೋ ತನಕ. ಆಯ್ತಾಯ್ತು, ಸರಿ ತೋರಿ. ನನ್ನ ಹೆಸರು ಮುಗೇಶ್ ಅಂತ. ಇದೇನಾಗಿದೆ ಅಂದ್ರೆ ಒಂದೇ ನಂಬರ್ ಅಲ್ಲಿ 2 ಸಿಮ್ ಬಂದಿದೆ.
ಇಲ್ಲೇ ಮಾಲಕ್ ಕಾಣಂಗಿಲ್ಲ ಮ್ಯಾಕೆ ಅಣ್ಣನಿಗೆ ಜೈ ನಮ್ಮಿ. ಹಾ ಅಂದ್ರೆ ಅವ್ರು ಮಾತಾಡಿರೋದ್ನ ನೀವು ನನ್ನ ಹತ್ರ ಹೇಳ್ತಾ ಇದ್ದೀರಾ? ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಆಕ್ಚುಲಿ ಇಂಜಿನಿಯರು. ಇದೇ ನಂಬರ್ ಅಲ್ಲಿ ಹೈದರಾಬಾದ್ ಅಲ್ಲಿ ಒಂದು ಸಿಮ್ ಇದೆ. ಅವ್ರಿಗೆ ಹೋಗಲ್ಲ, ಸಮ್ ಟೈಮ್ಸ್ ನನಗ್ ಬರುತ್ತೆ ಫೋನು. ನೀವು ಅವರು ಅನ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ. ಆಯ್ತಾ? ತಪ್ಪು ತಿಳ್ಕೊಂಬೇಡಿ. ನೀವು ಅವ್ರಿಗೆ ಮಾಡಿ ಫೋನ. ಹಲೋ, ಅದೇ ತಪ್ಪು ತಿಳ್ಕೊಂಡು ನಿಮ್ಗೆ ಗೊತ್ತಾಯ್ತು ಇವಾಗ? ಅರ್ಥ ಆಯ್ತಾ? ಈಗ ಕರ್ನಾಟಕದಲ್ಲಿ ನನಗ್ ಕೊಟ್ಟಿದ್ದಾರೆ ಸಿಮ್ನ, ಈ ನಂಬರು. ಹೈದರಾಬಾದ್ ಅಲ್ಲಿ ಅವರು ಕೊಟ್ಟಿರ್ತಾರೆ. ತಮಿಳ್ನಾಡಲ್ಲಿ ಬೇರೆಯವರು ಕೊಟ್ಟಿರ್ತಾರೆ, ಕೇರಳದಲ್ಲಿ ಬೇರೆಯವ್ರು ಕೊಟ್ಟಿರ್ತಾರೆ, ಮುಂಬೈಯಲ್ಲಿ ಬೇರೆಯವರು, ಗುಜರಾತ್, ಡೆಲ್ಲಿ, ಈ ತರ ಸುಮಾರು ನಂಬರ್ ಕೊಟ್ಟಿರ್ತಾರೆ ಒಂದೇ ನಂಬರ್ ಅಲ್ಲಿ. ಆತರ ಮಿಸ್ಟೇಕ್ ಆಗಿ ನೀವು ತಪ್ಪು ತಿಳ್ಕೊಂತೀರ. ಮತ್ತೆ ಹೇಗೇನು ಅವ್ರಿಗೆ ಮಾಡಿ ಅವ್ರಿಗೆ ಕನೆಕ್ಟ್ ಆಗೋ ತನಕ ಅವ್ರು ಕೇಳಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಅಂತ.